ಪ್ರಿಯ ವಿದ್ಯಾರ್ಥಿಗಳೇ, ನೀವಾಗಲೇ 8ನೇ ತರಗತಿ ವಿದ್ಯಾರ್ಥಿಗಳಿಗೆ 8ನೇ ತರಗತಿಯಲ್ಲಿ ಇದ್ದಾಗ ಯೋಗಾಸನ ಅಂದ್ರೇನು, ಯೋಗ ಮತ್ತು ವ್ಯಾಯಾಮಗಳಿರ್ತಕ್ಕಂಥ ವ್ಯತ್ಯಾಸ ಏನು, ಯೋಗದ ಮಹತ್ವ ಏನು ಅನ್ನತಕ್ಕಂಥ ಅಂಶವನ್ನು ನೀವಾಗಲೇ ತಿಳ್ಕೊಂಡಿರಿ. ಈಗ 9ನೇ ತರಗತಿಯಲ್ಲಿ ನಿಮಗೆ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟಾಂಗ ಯೋಗ ಅಂತ ಒಂದು ಅಧ್ಯಾಯವನ್ನು ಇಟ್ಟಾರೆ. ಸೊ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಈ ಒಂದು ಕಾಲಘಟ್ಟದಲ್ಲಿ ಯೋಗದ ಮಹತ್ವವನ್ನು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡಿರಿ. ಯಾಕಂದ್ರೆ ಯೋಗ ಅಂದ್ರೆ ಮನುಷ್ಯನಿಗೆ ಆರೋಗ್ಯವನ್ನು ತಂದುಕೊಡ್ತಕ್ಕಂಥ ಮಹಾ ಅಭಿಮಾನ ಅಂತ ಹೇಳ್ಬೋದು. ಸೊ ಇದು ಇವತ್ತು ಏನಾಗಿದೆಪ್ಪ ಅಂದ್ರೆ ಇಡೀ ಪ್ರಪಂಚದಲ್ಲಿ ಎಂಥ ಮಹಾ ಕಾಯಿಲೆಗಳು ಸಹಿತ ಅಂದ್ರೆ ಮಾರಕವಾಗಿರ್ತಕ್ಕಂಥ ಕಾಯಿಲೆಗಳು ಸಹಿತ ಇವತ್ತು ಯೋಗದಿಂದ ಮುಕ್ತಿಯನ್ನು ಪಡಿತಕ್ಕಂಥದ್ದನ್ನು ನೋಡಿದ್ವಿ. ಸೊ ಯೋಗ ಮಾಡಿದರೆ ರೋಗದಿಂದ ಮುಕ್ತಿಯನ್ನು ಪಡಿಬೋದು ಅಂತಕ್ಕಂಥ ಒಂದು ಘೋಷವಾಕ್ಯವನ್ನು ನೋಡ್ಬೋದು. ಯೋಗ ನಿರೋಗಿಯಾಗಿ ನಾವು ಮಾಡಲಿಕ್ಕೆ ಸಾಧ್ಯತೆ ಐತಿ. ಯೋಗದಿಂದ ಇವತ್ತು ಇಡೀ ಜಗತ್ತಲ್ಲೇ ಒಂದು ಸದೃಢ ದೇಹವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಯೋಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂಶ ಅಂತ ಹೇಳ್ಬೋದು. ಸೊ ಇವತ್ತು ನಾವು ಈಗಾಗಲೇ ಇದು ಯೋಗದ ಬಗ್ಗೆ ಹೇಳೋದಾದ್ರೆ ಪುರಾತನ ಕಾಲದಿಂದಲೂ ಬಂದಿರತಕ್ಕಂಥದ್ದು. ಇಲ್ಲಿ ಯೋಗವನ್ನ ನಮ್ಮ ಜೀವನದ ಒಂದು ಭಾಗವಾಗಿ ಮಾಡಿಕೊಂಡ್ರು ನೋಡಿ ನಾವು. ಯಾಕಂದ್ರೆ ಪ್ರತಿನಿತ್ಯನೂ ಸಹಿತ ಯೋಗವನ್ನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಉಸಿರು. ಇವತ್ತು ಉಸಿರನ್ನ ಬಿಟ್ಟು ನಮ್ಮ ದೇಹ ಇಲ್ಲ. ಸೊ ಆ ಉಸಿರನ್ನ ಎಕ್ಸಸೈಸ್ ಮಾಡಿಸ್ಬೇಕು. ನಾವು ಉಸಿರಾಟಕ್ಕೆ ಎಕ್ಸಸೈಸ್ ಮಾಡಿಸೋದು. ಸೊ ಉಸಿರಾಟ ಸುಮ್ಮನೆ ಸಾಮಾನ್ಯವಾಗಿ ನಾವು ಉಸಿರಾಡ್ತಾ ಇರ್ತೇವೆ. ಸೊ ಈ ಸಾಮಾನ್ಯ ಉಸಿರಿಗೂ ಮತ್ತು ಆ ಉಸಿರಾಟಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವ್ಯಾಯಾಮ. ಈಗ ನಮ್ಮ ದೇಹಕ್ಕೆ ಕೈಗಳ ಚಲನೆಗೆ, ಕಾಲುಗಳಿಗೆ ಎಕ್ಸಸೈಸ್ಗಳನ್ನ ಮಾಡ್ತೇವೆ. ಹಂಗೆ ಉಸಿರಿಗೂ ಸಹಿತ ನಾವು ಎಕ್ಸಸೈಸ್ ಮಾಡಿಸ್ಬೇಕು. ಸೊ ಅಲ್ಲಿ ಹೆಂಗೆ ಎಕ್ಸಸೈಸ್ಗಳು ಬರ್ತಾವೆ ಅಂದ್ರೆ ನಿಮಗೆಲ್ಲ ಗೊತ್ತಿದೆ. ಪ್ರಾಣಾಯಾಮದಲ್ಲಿ ನೋಡೋದಾಗಿ ನಾವು ಪ್ರಾಣಾಯಾಮ ಅಂದ್ರೆ ಪ್ರಾಣ ಅಂದ್ರೆ ಉಸಿರು, ವಾಯು ಅಂದ್ರೆ ಗಾಳಿ. ಸೊ ಆ ಉಸಿರನ್ನ ಒಂದು ವ್ಯವಸ್ಥಿತ ಬದ್ಧವಾಗಿ ನಾವು ಉಸಿರಾಡಬೇಕು. ಸುಮ್ಮನೆ ಸಾಮಾನ್ಯವಾಗಿ ಸುಮ್ಮನೆ ಅದ್ರ ಪಾಡಿಗೆ ಅದು ಉಸಿರಾಡ್ತಾ ಇರ್ತೇವೆ. ಸೊ ಅದರ ಜೊತೆಗೆ ಯಾವ ರೀತಿ ನಾವು ನೋಡ್ತೀವಿ, ಸೂರ್ಯಾನುಲೋಮ, ಚಂದ್ರಾನುಲೋಮ, ಸೂರ್ಯಭೇದನ, ಉಜ್ಜಾಯಿ, ಇವೆಲ್ಲವೂ ಉಸಿರಾಟ. ಸೊ ಇಲ್ಲಿ ಈ ಉಸಿರನ್ನ ದೀರ್ಘವಾಗಿ ಎಳ್ಕಂತವಿ, ದೀರ್ಘವಾಗಿ ಬಿಡ್ತೇವೆ, ಮತ್ತೆ ಮೂಗಿನ ಹೊಳ್ಳೆಗಳಲ್ಲಿ ಎಳ್ಕಂತವಿ, ಮತ್ತೆ ಬಿಡ್ತಕ್ಕಂಥದ್ದು ಪೂರಕ, ರೇಚಕ, ಕುಂಭಕ ಇವನ್ನೆಲ್ಲವೂ ಸಹಿತ ನಾವು ಯೋಗದಲ್ಲಿ ನೋಡ್ತೇವೆ. ಸೊ ಇದು ಯೋಗದಲ್ಲಿ ಬರ್ತಕ್ಕಂಥ ಸಾಮಾನ್ಯ ಮುಖ್ಯ ನಿಯಮಗಳು. ಸೊ ಅದನ್ನೇ ನಾವು ನೋಡಿದ್ರೆ ಅಂದ್ರೆ ನಮ್ಮ ಜೀವನದ ಶೈಲಿನೂ ಸಹಿತ ಬದಲಾವಣೆ ಆಗ್ತದನ್ನ ನಾವು ನೋಡ್ತೇವೆ. ಯಾಕಂದ್ರೆ ಯೋಗ ಮಾಡ್ತಕ್ಕಂಥ ವ್ಯಕ್ತಿನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅವನು ಬಹಳಷ್ಟು ಒಂದಿದೆ. ಯೋಗದ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಮನಸ್ಸನ್ನ ಶಾಂತಗೊಳಿಸ್ತದೆ. ಜೊತೆಗೆ ಇವತ್ತಿನ ಕಾಲದಲ್ಲಿ ಅಂದ್ರೆ ಪರಿಸ್ಥಿತಿಗಳು ನಾವು ಎಂತ ಒಂದು ಪರಿಸ್ಥಿತಿ ಇದ್ರೂ ಸಹಿತ ಅಂತಹ ಪರಿಸ್ಥಿತಿಗಳಲ್ಲಿ ನಾವು ಬಹಳ ಏಕಾಗ್ರತೆಯಿಂದ ಅಂದ್ರೆ ಮನುಷ್ಯನಿಗೆ ಸಮಸ್ಯೆಗಳು ಬರ್ತಾವೆ. ಪ್ರತಿನಿತ್ಯನೂ ಸಹಿತ ನಾವು ಯಾವುದೇ ಒಂದು ಕಾರ್ಯಪ್ರವೃತ್ತರಾದಾಗ ವ್ಯಕ್ತಿಗಳ ಜೊತೆ ಸಂಭಾಷಣೆ ಆಗಿರ್ಬೋದು, ವ್ಯಕ್ತಿಗಳ ಜೊತೆ ಸಂಘರ್ಷ ಆಗಿರ್ಬೋದು, ಅಥವಾ ವ್ಯಕ್ತಿಗಳು ನಮಗೆ ಸಮಸ್ಯೆಗಳನ್ನ ತಂದೊಡ್ಡಿರ್ತಕ್ಕಂಥವ್ರು. ಸೊ ಅಂತಹ ಸಮಸ್ಯೆಗಳನ್ನಾಗಿರ್ಬೋದು, ಅಂತಹ ಒಂದು ಸಂದಿಗ್ಧತೆಗಳನ್ನ ನಾವು ಶಾಂತವಾಗಿ ಏಕಾಗ್ರಚಿತ್ತದಿಂದ ಸಮಾಧಾನವಾಗಿ ಅದನ್ನ ಸಾಲ್ವ್ ಮಾಡ್ತಕ್ಕಂಥದ್ದನ್ನ ಪರಿಹಾರ ಮಾಡ್ತಕ್ಕಂಥದ್ದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಯೋಗ. ಇಲ್ಲೋ ಅಂದ್ರೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಸಿಟ್ಟು ಬಂದಾಗ ಋಷಿ ಮನೆಗಳು ಹೋಗಿ ತಪಸ್ಸನ್ನು ಮಾಡ್ತಾ ಇದ್ರು. ಮನಸ್ಸಿನ ಶಾಂತಿಗೋಸ್ಕರ ತಪಸ್ಸು ಮಾಡ್ತಾರೆ. ಹಿಂಗೆ ಆ ತಪಸ್ಸು, ಆ ಶಾಂತಿ ಅಂತಕ್ಕಂಥದ್ದು ನಾವು ಯೋಗದಲ್ಲಿ ನೋಡ್ಬೋದು. ಯಾಕಂದ್ರೆ ಅದಕ್ಕಿಂತ ಹೆಚ್ಚಿನ ಯಾವುದೂ ಇಲ್ಲ. ಸಾಕಷ್ಟು ಹಿಂದಿನ ಕಾಲದಲ್ಲಿ ಬಹಳಷ್ಟು ವರ್ಷಗಳಲ್ಲೇ ಬದುಕ್ತಾ ಇದ್ರು. ತಮ್ಮ ಜೀವಿತಾವಧಿ 100 ವರ್ಷ ಆದ್ರೂ ಸಹಿತ ಅದಕ್ಕಿಂತ ಜಾಸ್ತಿ ಬದುಕ್ತಾ ಇದ್ರು. ಅದಕ್ಕೆ ಕಾರಣನೇ ಅವರ ಪ್ರತಿನಿತ್ಯದ ಯೋಗ. ಇನ್ನ ಈ ಯೋಗದ ಬಗ್ಗೆ ನಾವು ಹೇಳೋದಾದ್ರೆ ಜೊತೆಗೆ ನಿಮಗೆ ಇವತ್ತಿನ ಒಂದು ಟಾಪಿಕ್ ಅಲ್ಲಿ ಅಷ್ಟಾಂಗ ಯೋಗ ಅಂತ ಹೇಳಿ ನಿಮಗೆ ಗೊತ್ತಿರೋಗೆ ಅಷ್ಟ ಅಂದ್ರೆ 8 ಅಂಶಗಳನ್ನ ಒಳಗೊಂಡಿರ್ತಕ್ಕಂಥ ಯೋಗ ಯಾವ್ದದು. ಸೊ ಅದಕ್ಕಿಂತ ಮುಂಚೆ ನಾವು ಹೇಳೋದಾದ್ರೆ ಇವನ್ನ ಯೋಗ ಸೂತ್ರ ಅಂತ ಹೇಳ್ತೇವೆ. ಅಂದ್ರೆ ಯೋಗ ಸೂತ್ರ ಅಂದ್ರೆ ಯೋಗ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ದೇಹ ಮತ್ತು ಮನಸ್ಸನ್ನ ಒಂದುಗೂಡಿಸ್ತಕ್ಕಂಥದ್ದು ಯೋಗ. ಸೊ ಇದರ ಒಂದು ನಿಯಮ. ಸೊ ಇದನ್ನ ಯಾವ ರೀತಿ ನಾವು ಸೂತ್ರವನ್ನು ಮಾಡಿಕೊಂಡ್ವಿ ಒಂದು 4 ಹಂತಗಳಲ್ಲಿ ನೋಡ್ತೀವಿ. ಮೊದಲನೇದಾಗಿ ನಾವು ನೋಡೋದಾದ್ರೆ 4 ಹಂತಗಳು ಅನ್ನೋಕ್ಕಿಂತ 4 ಪಥಗಳು, 4 ದಾರಿಗಳು ಅಂತ ಹೇಳ್ಬೋದು. ಆ ಯೋಗವನ್ನು ಪಡಿಬೇಕಂದ್ರೆ ಈ 4 ಪಥಗಳಲ್ಲಿ ನಾವು ಸಾಕ್ಬೇಕಾಗತ್ತೆ. ಇಲ್ಲಿ ಮೊದಲನೇ ಪಥ ಯಾವ್ದಪ್ಪ ಅಂದ್ರೆ ಜ್ಞಾನ ಯೋಗ. ಮನುಷ್ಯನಿಗೆ ಮೊದಲನೇ ಪದ ನಾವು ನೋಡ್ರಿ, ಯಾವುದೇ ಒಬ್ಬ ಒಂದು ವಿಷಯವನ್ನು ಪಡಿಬೇಕಪ್ಪ ಅಂದ್ರೆ ಮೊದಲನೇದು ಬೇಕಾಗಿರೋದು ಜ್ಞಾನ. ಯಾಕಂದ್ರೆ ಆ
ಒಂದು ಜ್ಞಾನ ನನಗೆ ಅಟ್ಲೀಸ್ಟ್ ಒಂದು ಏನಾದರೂ ಕಲಿತಾ ಇದ್ದೀನಿ ಅಂದ್ರೆ ಅದು ಜ್ಞಾನ ಬೇಕು ಅನ್ನೋ ಒಂದು ತಲೆಗೆ ಅವನಲ್ಲಿ ತುಮಲ ಇರಬೇಕು. ಅದು ಜ್ಞಾನದ ಅವಶ್ಯಕತೆ ನನಗೆ ಬೇಕು ಅನ್ನೋ ಒಂದು ಆ ಅಂಶ ಅವನಲ್ಲಿ ಇದ್ದಾಗ ಮಾತ್ರ ಆ ಜ್ಞಾನ ಯೋಗನೇ ಪ್ರಾರಂಭ ಮಾಡ್ತಕ್ಕಂಥದ್ದು. ಅದು ಬರೋದು ಹೇಗೆ ಅಂದ್ರೆ ಅವನಲ್ಲಿ ಆ ಒಂದು ಅಂಶ ಅಂತಕ್ಕಂಥದ್ದು, ಆ ಲಕ್ಷಣ ಅಂತಕ್ಕಂಥದ್ದು ಅವನಲ್ಲಿ ಇತ್ತಪ್ಪ ಅಂದ್ರೆ ಕಲಿಬೇಕು ಅಂತಕ್ಕಂಥ ಉತ್ಸುಕತೆ, ಕೌತುಕತೆ ಅವೆಲ್ಲದೂ ಅವನಲ್ಲಿ ಇರಬೇಕು. ಆ ಜ್ಞಾನವನ್ನು ಪಡಿಬೇಕು ಅನ್ನೋ ಒಂದು ಮೊದಲನೇ ದಾರಿ ಅಂದ್ರೆ ನಾನು ಆ ದಾರಿಯಲ್ಲಿ ಹೋಗ್ಬೇಕು ಅನ್ನೋ ಒಂದು ಹೆಜ್ಜೆ, ಅದೇ ಮೊದಲನೇದಾಗಿರ್ತಕ್ಕಂಥ ಜ್ಞಾನ ಯೋಗ. ಇನ್ನ ಭಕ್ತಿ ಯೋಗ. ಸೊ ಆ ಜ್ಞಾನವನ್ನು ನಾನು ಪಡಿತೀನಿ ಅಂತಕ್ಕಂಥ ಅಹಂಕಾರದಿಂದ ನಾವು ಮುಂದೆ ಹೋಗಲ್ಲ. ಅದು ಪಡಿಬೇಕಪ್ಪ ಅಂದ್ರೆ ನಾವು ಹೇಳ್ತೇವೆ ವಿನಯವೇ ವಿದ್ಯೆಗೆ ಭೂಷಣ ಅಂತ ಹೇಳ್ತೇವೆ, ಅಥವಾ ವಿನಯದಿಂದಲೇ ನಾವು ವಿದ್ಯೆಯನ್ನು ಪಡೀಲಿಕ್ಕೆ ಸಾಧ್ಯ ಅಂತ ಹೇಳ್ತೇವೆ. ವಿನಯವೇ ವಿದ್ಯೆ ಲಕ್ಷಣ. ಸೊ ಇಲ್ಲಿ ವಿನಯವನ್ನ ಹೊಂದಿದಾಗ, ಭಕ್ತಿಯನ್ನ ಹೊಂದಿದಾಗ ಮಾತ್ರ ಜ್ಞಾನ ಮಾರ್ಗದಲ್ಲಿ ಹೋಗುವಾಗ ಅವನಿಗೆ ಭಕ್ತಿಯ ಒಂದು ಮಾರ್ಗ ಬೇಕು. ಸೊ ಆ ಭಕ್ತಿ ಅನ್ನೋದು ಅವನಲ್ಲಿ ಬೇಕು. ಆ ಭಕ್ತಿನೇ ಇಲ್ಲಪ್ಪ ಅವನಿಗೆ ನನಗೆ ಭಕ್ತಿ ನಾನು ಜ್ಞಾನ ಪಡೀಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ ಅದು ಜ್ಞಾನ ಅಲ್ಲ. ಅದು ಮತ್ತೆ ತನ್ನ ದಾರಿಯಲ್ಲಿ ಕೆಲವೊಂದು ದಾರಿ ತಪ್ತಾ ಇದ್ದಾನೆ ಅಂತ ಅರ್ಥ. ಸೊ ಅವನಲ್ಲಿ ಆ ದಾರಿಯಲ್ಲಿ ಹೋಗುವಾಗ ಭಕ್ತಿ ಅನ್ನೋದು ಮೂಡಬೇಕು. ಸೊ ಮುಂದಿನ ಒಂದು ಹಂತಕ್ಕೆ ಹೋದಾಗ ಕರ್ಮಯೋಗ ಅಂತ ಕರಿತೀವಿ. ಜ್ಞಾನದ ಜೊತೆಗೆ ಭಕ್ತಿನೇ ಇರಬೇಕು. ಜೊತೆಗೆ ಆ ಭಕ್ತಿ ಜೊತೆಗೆ ನನಗೆ ಬರೀ ಜ್ಞಾನ ಬೇಕು, ಭಕ್ತಿಯಿಂದ ನಾನು ಹೋಗ್ತಾ ಇದ್ದೀನಿ ಅಂತ ಅಂದ್ರೆ ಅದ್ರ ಜೊತೆಗೆ ಮಾಡ್ತಕ್ಕಂಥ ಕಾಯಕವನ್ನು ನಾವು ಬಿಡಕ್ಕಿಲ್ಲ. ಯಾಕಂದ್ರೆ ನಾವು ಹೇಳ್ತೇವೆ ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ. ಸೊ ನಾವು ಮಾಡ್ತಕ್ಕಂಥ ಕಾಯಕವನ್ನು ನಾವು ಅರಿತುಕೊಳ್ಬೇಕು. ಈಗ ನೀವೆಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಕಾಯಕ ಯಾವುದು ಅನ್ನೋದನ್ನು ನಾವು ತಿಳ್ಕೋಬೇಕು. ಏನು ನಮ್ಮ ಕಾಯಕ? ನಾವು ವಿದ್ಯಾರ್ಥಿಯಾಗಿ ನಮ್ಮ ತರಗತಿ ಪಠ್ಯವನ್ನು ಬಹಳಷ್ಟು ಆಸಕ್ತಿಯಿಂದ ಕಲಿತು ಆ ಒಂದು ಬರ್ತಕ್ಕಂಥ ಅಂಶಗಳನ್ನು ನೆನಪಿಟ್ಟುಕೊಂಡು ಪರೀಕ್ಷೆಯಲ್ಲಿ ಬರೆದಾಗ ನಿಮಗೆ ಅಂಕಗಳು ಬರ್ತವು. ಸೊ ಅಂಕಗಳು ಬಂದಾಗ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸನ್ಮಾನಗಳು ಬರ್ತವೆ. ಒಳ್ಳೆ ಸನ್ಮಾನದ ಜೊತೆಗೆ ಮುಂದೊಂದು ದಿವಸ ನೀವು ಒಂದು ಉನ್ನತ ಹುದ್ದೆಗೆ ಹೋಗ್ಲಿಕ್ಕೆ ಸಾಧ್ಯತೆ. ಅಂದ್ರೆ ಈಗ ಜ್ಞಾನ ಅಂದ್ರೆ ನೀವು ಶಾಲೆಗೆ ಬರೋದು, ನೀವು ಶಾಲೆಗೆ ಬರಬೇಕು ಅನ್ನೋದು ಜ್ಞಾನ. ಕಲಿಬೇಕು ಅನ್ನೋ ಆಸಕ್ತಿ ನಿಮ್ಮ ಭಕ್ತಿ. ನೀವು ಮಾಡ್ತಕ್ಕಂಥ ಒಂದು ಪಠ್ಯಕ್ರಮವನ್ನು ಪ್ರತಿನಿತ್ಯ ಓದೋದು ಕರ್ಮ. ಇನ್ನು ಕೊನೆಯದಾಗಿ ಇವೆಲ್ಲ ಅಂಶಗಳಿಗೆ ನಾವು ಹೋದಾಗೆ ರಾಜಯೋಗ ಬರ್ತದೆ. ನೀವು ಒಬ್ಬ ರಾಜ ಆಗ್ಬೇಕಂದ್ರೆ ಇವೆಲ್ಲ ದಾರಿಗಳಲ್ಲೇ ಬರಬೇಕು. ಈ ದಾರಿಗಳನ್ನ ಬಿಟ್ಟು ನಾನು ಅಹಂಕಾರ, ಅಸೂಹೆ, ಸ್ವಾರ್ಥ ಈ ಅಂಶಗಳಿಂದ ನಾವು ಏನಾದರೂ ಒಂದು ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ಜ್ಞಾನ ಪಡಿಬೇಕಪ್ಪ ಅಂದ್ರೆ ಈ ಎಲ್ಲ ಅಂಶಗಳ ದಾರಿಗಳಲ್ಲಿ ಹೋದ್ರೆ ಮಾತ್ರ ನಾವು ಕೊನೆಯದಾಗಿ ಒಬ್ಬ ರಾಜನಾಗಿ ಬರ್ಬೋದು. ಈಗ ಶಾಲೆಗೆ ಬರ್ತೀರಿ, ಜ್ಞಾನ. ನೀವು ಆಸಕ್ತಿಯಿಂದ ಕಲಿತಾ ಇದ್ದೀರಿ, ಕಲಿಬೇಕು ಅಂದ್ಕೊಂಡ್ರೆ ಅಥವಾ ಗುರುಗಳಿಗೆ ಗೌರವ ಕೊಡ್ಬೇಕಂತ ಅನ್ಕೊಂಡ್ರೆ ಅದು ಭಕ್ತಿ. ನೀವು ಪ್ರತಿನಿತ್ಯ ಗುರುಗಳು ಹೇಳ್ತಕ್ಕಂಥ ಪಾಠವನ್ನು ಕಲ್ತ್ರೆ ಕರ್ಮ. ಇದರಿಂದ ನಿಮಗೆ ಮುಂದೊಂದು ದಿವಸ ದೊಡ್ಡ ಸನ್ಮಾನ ಸಿಗ್ತದಂದ್ರೆ ನೀವು ಅವಾಗ ರಾಜ. ಯಾಕಂದ್ರೆ ಎಲ್ಲ ಶಿಕ್ಷಕರು ಕುಂತು ನೀವು ರ್ಯಾಂಕ್ ಬಂದ್ರೆ ಸನ್ಮಾನ ಮಾಡ್ತಾರೆ. ಸೊ ಅವಾಗ ರಾಜ ಯಾರು? ನೀವೇ. ಸೊ ಈ ಒಂದು ಹಂತವನ್ನ, ಸೂತ್ರವನ್ನ ಅಥವಾ ಒಂದು ಪದಗಳನ್ನು ನಾವು ಹಂತದಲ್ಲೇ ಈ ಒಂದು ಇದರಲ್ಲೇ ನಾವು ಹೋದಾಗ ಮಾತ್ರ ಏನಾಗುತ್ತೆ, ನಾವು ಯೋಗವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಮುಂದೆ ನಮ್ಮ ಜೀವನವನ್ನು ಸಾರ್ಥಕತೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಬಹಳ ಅವಶ್ಯಕವಾಗಿ ನೀವು ತಿಳ್ಕೋಬೇಕು. ಇವತ್ತು ಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಹೇಳ್ಬೇಕಂದ್ರೆ ಈ ಕೊರೋನಾ ಅಂತಕ್ಕಂಥ ಮಹಾಮಾರಿ ಇದ್ರೂ ಸಹಿತ ಸಾಕಷ್ಟು ಇಲಾಖೆ ಆಗಿರ್ಬೋದು, ಆಯುಷ್ ಇಲಾಖೆಯವರಾಗಿರ್ಬೋದು, ಪ್ರಧಾನಮಂತ್ರಿ ಕಚೇರಿಯಲ್ಲೇ ಆಗಿರ್ಬೋದು, ರಾಜ್ಯ ಸರ್ಕಾರದ ನಿಯಮಗಳಲ್ಲಾಗಿರ್ಬೋದು, ಪ್ರತಿ ನಿತ್ಯನೂ ಸಹಿತ ಯೋಗ ಮಾಡ್ರಿ ಅಂತ ಹೇಳಿದ್ರು. ಯಾಕಂದ್ರೆ ಔಷಧಿಯಿಂದ ಗುಣಮುಖ ಆಗದೇ ಇರತಕ್ಕಂಥ ಕಾಯಿಲೆಗೆ ಇವತ್ತು ನಮಗೇನು ಹೇಳಿದ್ರಪ್ಪ ಅಂದ್ರೆ ನೀವು ಯೋಗ ಮಾಡ್ರಿ ಪ್ರತಿನಿತ್ಯ ಮನೆಯಲ್ಲಿ. ಸೊ ಅಂದ್ರೆ ಅಂತ ಮಹಾಮಾರಿ ಆಗಿರ್ತಕ್ಕಂಥ ಕಾಯಿಲೆನೇ ಓಡಿಸ್ತಕ್ಕಂಥ ಶಕ್ತಿ ಇರೋದು ಯಾಕಂದ್ರೆ ಆ ಒಂದು ಯೋಗಕ್ಕೆ ಅಂತ ಹೇಳಿದ್ರು. ಅಂದ್ರೆ ಒಂದು ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಇದೆ. ಸೊ ಆ ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ ಏನಿದೆ ಅಂದ್ರೆ ನಮ್ಮ ಒಳಗಿರ್ತಕ್ಕಂಥ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಒಂದೇ ಸತಿ ಕಿತ್ತು ಹೊರಗೆ ಹೋಗ್ತಕ್ಕಂಥದ್ದು. ಸೊ ಅವ್ರು ಹೇಳ್ತಾರೆ ಅದರಲ್ಲಿ ಯಾವುದೇ ವೈರಸ್ಗಳು ಇದ್ರೂ ಸಹಿತ ಅದು ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ನಾವು ಹೊರಗೆ ಹೋಗ್ಬೇಕು. ಸೊ ಅಂತ ಒಂದು ನಾವು ಆಸನವನ್ನ ಯೋಗವನ್ನು ನಾವು ಮಾಡಿದ್ರೆ ಮಾತ್ರ ಇವತ್ತು ನಮಗೆ ಸಕಲ ಸಿದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಇನ್ನ ನಮ್ಮ ಮನಸ್ಸನ್ನ ಪಳಗಿಸ್ತಕ್ಕಂಥದ್ದು, ಮನಸ್ಸನ್ನ ಪಳಗಿಸೋದಂದ್ರೆ ನಿಯಂತ್ರಣ ಮಾಡ್ತಕ್ಕಂಥದ್ದು ಯೋಗದಿಂದ ಮಾತ್ರ ಸಾಧ್ಯ. ಯಾಕಂದ್ರೆ ಯೋಗದಲ್ಲಿ ನಾವು ಶಾಂತಿಯನ್ನ ಪಡ್ತೀವಿ, ಶಾಂತಿಯಿಂದ ಪಡೆದಾಗ ಜ್ಞಾನ ಬರ್ತೈತಿ. ಸೊ ಆ ಜ್ಞಾನದಿಂದ ಯಾರೋ ಒಬ್ಬ ಅಜ್ಞಾನಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಬಹಳ ಹಸುನ್ಮುಖಯಿಂದನೇ ಅದನ್ನ ಸ್ವೀಕಾರ ಮಾಡ್ತೇವೆ. ಯಾಕಂದ್ರೆ ಅವನಿಗೇನು ಜ್ಞಾನ ಇಲ್ಲ ಅಂತ ಹೇಳಿ ನಾವು ಅನ್ಕೊಂತೇವೆ. ಅವನು ಏನೇನೋ ಮಾತಾಡೋದು,
ಅಗ್ರೆಸಿವ್ ಆಗಿರ್ತಕ್ಕಂಥದ್ದು, ಯಾರಿಗೂ ಗೌರವ ಕೊಡದೇ ಇರ್ತಕ್ಕಂಥದ್ದು, ಇವೆಲ್ಲವೂ ಸಹಿತ ಯೋಗದಲ್ಲಿ ಇಲ್ಲ. ಅವನು ಮಾತಾಡ್ಬೇಕಂದ್ರೆ ಅವನಿಗೆ ಆ ಜ್ಞಾನ ಸಿಗ್ತದೆ, ಭಕ್ತಿ ಇರುತ್ತೆ, ಕರ್ಮ ಏನಂತ ಗೊತ್ತಿರುತ್ತೆ. ಸೊ ಇದು ಯೋಗದಲ್ಲಿ ಕಲಿತೇವೆ. ಇನ್ನು ಮುಖ್ಯವಾಗಿ ಹೇಳೋದಾದ್ರೆ, ಉಸಿರಾಟ ತನ್ನ ಮೇಲೆ ನಿಯಂತ್ರಣ ಸಾಧಿಸುವ ಮೂಲಕ ಗುರಿ ತಲುಪುವನ್ನ ನಾವು ರಾಜಯೋಗ ಅಂತ ಅಥವಾ ರಾಜಮಾರ್ಗ ಅಂತ ಕರಿತೀವಿ. ಇದು ಯೋಗದ ಬಗ್ಗೆ ಪತಂಜಲಿ ಮುನಿಗಳು, ಯಾಕಂದ್ರೆ ನಾವು ಯೋಗದ ಪಿತಾಮಹ ಅಂತ ಹೇಳಿ ಪತಂಜಲಿ ಮಹರ್ಷಿ ಕರಿತೀವಿ. ಸೊ ಯೋಗದಲ್ಲಿ ಪತಂಜಲಿ ಮಹರ್ಷಿಯವರು ಅಂಗಗಳನ್ನ ಮಾಡಿದರು. ಸೊ ಆ ಅಂಗಗಳು ಯಾವ್ಯಾವಪ್ಪ ಅಂದ್ರೆ, ಮೊದಲನೇದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಈ 8 ಅಂಗಗಳು ಅಷ್ಟಾಂಗ ಯೋಗದಲ್ಲಿ ಬರ್ತವೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಸೊ ಏನಿವು? ಯಮ ಅಂದ್ರೆ ಏನು? ಸೊ ನಿಮ್ಮ ಒಂದು ಕಾನ್ಸೆಪ್ಟ್ ಅಲ್ಲಿ ಅಥವಾ ನಿಮ್ಮ ಕಲ್ಪನೆಗೆ ತಕ್ಕಾಗೆ ಯಮ ಅಂದ್ರೆ ಒಬ್ಬ ನರಕದಲ್ಲಿರ್ತಕ್ಕಂಥ ರಾಜ. ನಾವು ನಮ್ಮನ್ನೆಲ್ಲರನ್ನೂ ಸಹಿತ ಇಲ್ಲಿಂದ ಭೂಲೋಕದಿಂದ ಕರ್ಕೊಂಡು ಹೋಗ್ತಕ್ಕಂಥ ಅವನೇ ಅನ್ನೋ ಒಂದು ನಾವು ಯಾವುದು ಮಹಾಭಾರತ ರಾಮಾಯಣಗಳಲ್ಲಿ ನಾವೆಲ್ಲ ನೋಡ್ತೇವೆ, ಪೌರಾಣಿಕದಲ್ಲಿ ನಾವು ಕೇಳ್ತೇವೆ ಯಮರಾಜ ಅಂತ ಹೇಳ್ತೇವೆ. ಸೊ ಇಲ್ಲಿ ಹೇಳೋದಾದ್ರೆ, ಯಮದ ಬಗ್ಗೆ ನಾವು ಹೇಳೋದಾದ್ರೆ, ಯಮ ಅಂದ್ರೆ ನಾವು ಉತ್ತಮ ಸಾಮಾಜಿಕ ವ್ಯಕ್ತಿತ್ವವನ್ನು ಬೆಳೆಸ್ತಕ್ಕಂಥ ನಡೆಗಳನ್ನು ಅನುಸರಿಸಬೇಕು. ಅದರಲ್ಲಿ ಯಮ ಪಂಚಕಗಳು ಬರ್ತವೆ. ಸೊ ಯಮ ಅಂದ್ರೆ ನಾವು ಸಾಮಾಜಿಕವಾಗಿ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕೆ ಕೆಲವೊಂದು ಅಂಶಗಳನ್ನ ರೂಢಿಸ್ಕೊಂಡು ಅದಕ್ಕೆ ಯಮ ಪಂಚಕಗಳು ಅಂತ ಕರೀತಾರೆ. ಅದರಲ್ಲಿ ಮೊದಲನೇದಾಗಿ ಅಹಿಂಸೆ. ನೋಡ್ರಿ, ಇನ್ನೊಬ್ಬರಿಗೆ ಹಿಂಸೆ ಮಾಡದೇ ಇರತಕ್ಕಂಥದ್ದೇ ಅಹಿಂಸೆ. ಇಲ್ಲಿ ಸತ್ಯ ಹೇಳಿದರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಯಾವುದೇ ಗೊಂದಲಗೊಳ್ಳೋ ಅವಶ್ಯಕತೆ ಇಲ್ಲ. ಸತ್ಯ ಹೇಳಿದಾಗ ಎದುರಾಳಿ ಇರ್ತಕ್ಕಂಥವನಿಗೆ ಅಥವಾ ಯಾವುದಾದ್ರೂ ನೋವು ಆಗಿರ್ತಕ್ಕಂಥ ವ್ಯಕ್ತಿಗೆ ಅದು ಅವನಿಗೆ ಏನಾದ್ರೂ ನೋವು ಆಯ್ತಪ್ಪ ಅಂತ ಅನ್ಕೊಂಡು ನೀವು ಸತ್ಯವನ್ನ ಮುಚ್ಚಿಟ್ರೆ ಅದು ಮುಂದೊಂದು ದಿವಸ ಮಹಾಸ್ಫೋಟ ಆಗಲಿಕ್ಕೆ ಸಾಧ್ಯ. ಸತ್ಯವನ್ನ ಹೇಳಿಬಿಟ್ರೆ ನೀವು ಮುಂದೆ 1000 ಸುಳ್ಳುಗಳನ್ನು ತಪ್ಪಿಸ್ತದೆ. ಅದಕ್ಕೆ ಜೀವನದಲ್ಲಿ ಈಗ ನೀವು ಶಾಲೆಗೆ ಬರೋದು ಲೇಟ್ ಆದಾಗ ಏನೇನೋ ರೀಸನ್ಗಳನ್ನು ಕೊಡ್ತೀವಿ. ಸೊ ಅದು ತಪ್ಪು. ಸತ್ಯ ಹೇಳಿಬಿಡೋದು, ಯಾಕೆ ನನಗೆ ಲೇಟ್ ಆಯ್ತು, ಪ್ರಾಮಾಣಿಕತೆ ಬಂದ್ಬಿಟ್ರೆ ಅಂದ್ರೆ ನಾವು ನಿನ್ನನ್ನು ನಂಬ್ತೇವೆ. ಸೊ ಅದಕ್ಕೆ ಹೇಳೋದೇನಂದ್ರೆ ಸತ್ಯ ಅನ್ನೋದು ಬಹಳ ಮುಖ್ಯ. ಇನ್ನು ಅಸ್ತೇಯ, ಇದು ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳೋದು. ಇದು ಶಾಲೆ, ನಮ್ಮ ಗ್ರಾಮ, ನಮ್ಮ ಮನೆ, ಈ ಭಾವನೆ ಬಂದಾಗ ಇಲ್ಲಿ ಏನು ಹಾಳು ಮಾಡಲ್ಲ ನಾವು. ಇದು ಅಂದ್ರೆ ಕಳ್ತನ ಮಾಡ್ತಕ್ಕಂಥದ್ದು. ಕಳ್ತನ ಮಾಡೋದು ಮಹಾ ಘೋರ. ನಮ್ಮ ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಿರ್ತೀವಿ, ಮಹಾತ್ಮ ಗಾಂಧೀಜಿಯವರು ಕಳ್ತನ ಮಾಡಿದ್ರಂತೆ, ಈ ತರ ಒಂದು ಪ್ರಶ್ನೆಯನ್ನು ಕೇಳ್ತೀವಿ. ಅಂದ್ರೆ ನಿಮ್ ತಲೆಗೇನೋ ಅಂತ ಕಳ್ತನ ಮಾಡ್ತಕ್ಕಂಥ ವ್ಯಕ್ತಿ ಅಂತ ರಾಷ್ಟ್ರಪಿತ ಆದ ಅನ್ನೋ ಭಾವನೆಯಿಂದನೋ ಅಲ್ಲ. ಅಂದ್ರೆ ಕಳ್ಳತನ ಮಾಡೋದು ತಪ್ಪು ಅಂತ ಅರಿವು ಬಂದಾದ್ಮೇಲೆ ಸಾಧನೆ ಮಾಡಿದ್ದವರು. ಸೊ ಇಲ್ಲಿ ಕಳ್ಳತನ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಎಲ್ಲೂ ಕಳ್ಳತನ ಮಾಡಕ್ ಹೋಗ್ಬಾರ್ದು. ಕಳ್ಳತನ ಮಾಡಿದ್ರೆ ಅದರಿಂದ ನೀನು ಒಬ್ಬ ಕಳ್ಳ ಅಂತ ಪಟ್ಟ ಸಿಕ್ತೆ ಬಿಟ್ರೆ ಬೇರೆ ಏನು ಸಿಗಲ್ಲ. ಸೊ ಅದಕ್ಕೆ ಅಸ್ತೇಯ ಅಂದ್ರೆ ಕಳ್ಳತನವನ್ನ ಮಾಡಬಾರ್ದು. ನೆಕ್ಸ್ಟ್ ಬ್ರಹ್ಮಚರ್ಯ. ಇದು ಬಹಳ ದೈಹಿಕ ಮತ್ತು ಮಾನಸಿಕ ಒಂದು ಇಂದ್ರಿಯ ನಿಗ್ರಹಗಳು. ಇದು ನಾವು ಮನುಷ್ಯನಲ್ಲಿ ಈ ಬ್ರಹ್ಮಚರ್ಯ ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಇದನ್ನ ಪ್ರತಿಯೊಬ್ಬ ವ್ಯಕ್ತಿನೂ ಪಾಲಿಸ್ಬೇಕು. ಈ ಅಂದ್ರೆ ಬ್ರಹ್ಮಚಾರಿ ಆಗ್ಬೇಕಾ ಅಂತ ಪ್ರಶ್ನೆ ಅಲ್ಲ. ಇಲ್ಲಿ ಬ್ರಹ್ಮಚಾರ್ಯ ಅಂದ್ರೆ ಒಂದು ನಮ್ಮ ದೇಹದ ಮೇಲೆ ನಿಗ್ರಹ ಇರಬೇಕು, ಮನಸ್ಸಿನ ಮೇಲೆ ನಿಗ್ರಹ ಇರಬೇಕು. ಅಂದ್ರೆ ಈ ದೇಹ ಮತ್ತು ಮನಸ್ಸಿನ ಮೇಲೆ ನಿಗ್ರಹ ಇರದೇ ಇದ್ದಾಗಲೇ ನಾವು ಏನಾಗ್ಲಿಕ್ಕೆ ಸಾಧ್ಯ, ತಪ್ಪು ಮಾಡ್ಲಿಕ್ಕೆ ಸಾಧ್ಯ. ಯಾವುದೋ ಒಂದು ವಸ್ತುವನ್ನ ನಾವು ನೋಡಿದ ತಕ್ಷಣ ಅದನ್ನ ಕೇಳಬೇಕು ಅಂತಂದ್ರೆ ಅದು ನಿಮ್ಮ ಮನಸ್ಸು ಏನಾಗಿತ್ತಲ್ಲ ಸ್ಥಿಮಿತದಲ್ಲಿ ಇಲ್ಲ. ಏನೋ ಒಂದು ಯಾರೋ ಒಬ್ಬ ಮದ್ಯಪಾನ ಮಾಡ್ತಾ ಇದ್ದಾನಂದ್ರೆ ಅವನು ಬಹಳಷ್ಟು ಆನಂದವಾಗಿ ಆ ಮದ್ಯಪಾನ ಮಾಡ್ತಾ ಇದ್ದಾನಂದ್ರೆ ನಾನು ಅದನ್ನು ಸ್ವೀಕಾರ ಮಾಡಬೇಕು ಅನ್ನೋದ್ರಿಂದ ಅದು ಅವನ ಮನಸ್ಸಿನ ಮೇಲೆ ಹಿಡಿತಾ ಇಲ್ಲ. ಈ ತರ ದೇಹ ಮತ್ತು ಮನಸ್ಸಿನ ಮೇಲೆ ನಿಗ್ರಹ ಇದ್ದಾಗ ಅವನು ಒಬ್ಬ ಶುದ್ಧ ಬ್ರಹ್ಮಚರ್ಯ ಸ್ವೀಕಾರ ಮಾಡಿದ ಹಾಗಲ್ಲ. ಸೊ ಇದಕ್ಕೆ ಬ್ರಹ್ಮಚರ್ಯ ಅಂತಕ್ಕಂಥದ್ದು ಸಹಿತ ನಾವು ಪಾಲಿಸಬೇಕು. ನೆಕ್ಸ್ಟ್ ಅಪರಿಗ್ರಹ. ಇದು ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹ. ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಂತ ಹೇಳ್ತೀವಿ. ಸೊ ಹಾಸಿಗೆಗಿಂತ ಮುಂದೆ ನಾವು ಕಾಲು ಚಾಚಿದ್ರೆ ಏನಾಗುತ್ತೆ, ನಮ್ಮ ಕಾಲು ನೆಲಕ್ಕೆ ಹೋಗುತ್ತೆ. ಸೊ ಅದು ಬೇಕಾ? ಬೇಡ. ಅಪರಿಗ್ರಹ, ನಮಗೆ ಏನು ಅವಶ್ಯಕತೆ ಇದೆಯಲ್ಲ ಅದನ್ನಷ್ಟೇ ನಾವು ಸ್ವೀಕಾರ ಮಾಡಬೇಕು. ಅದಕ್ಕಿಂತ ಹೆಚ್ಚಿಗೆ ನಾವು ಸ್ವೀಕಾರ ಮಾಡೋಕ್ಕಾದ್ರೆ ಅದೇನಾಗುತ್ತೆ, ನಮಗೆ ತೊಂದರೆಯನ್ನೇ ಕೊಡ್ತದೆ. ಸೊ ಈ ಯಮ ಪಂಚಕಗಳಲ್ಲಿ ನಾವು ತಿಳಿದುಕೊಳ್ಬೇಕು. ಅಹಿಂಸೆ, ಸತ್ಯ, ಅಸ್ತೇಯ, ಜೊತೆಗೆ ಬ್ರಹ್ಮಚರ್ಯ, ಅಪರಿಗ್ರಹ, ಈ 5 ಅಂಶಗಳನ್ನು ನಾವು ಫಾಲೋ ಮಾಡಿದ್ರೆ ನಮ್ಮ ವ್ಯಕ್ತಿತ್ವ ಒಂದು ಸಾಮಾಜಿಕವಾಗಿ ಒಳ್ಳೆಯ ವ್ಯಕ್ತಿತ್ವವನ್ನು ಪಡೀಲಿಕ್ಕೆ ಸಾಧ್ಯತೆ ಐತಿ. ಇನ್ನು ಯಮದ ನೆಕ್ಸ್ಟ್ ಮುಂದನೇ 2ನೇ ಅಂಗ ಯಾವುದಪ್ಪ ಅಂದ್ರೆ ನಿಯಮ.
ಸೊ ನಿಯಮ, ನಾವು ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ರೂಲ್ಸ್. ಯಾವುದೇ ಒಬ್ಬ ವ್ಯಕ್ತಿ ವೈಯಕ್ತಿಕ ಆರೋಗ್ಯ ಮತ್ತು ನಡವಳಿಕೆ ಸಂಬಂಧಪಟ್ಟ ನೀತಿ ನಿಬಂಧನೆಗಳನ್ನ ಅವನು ನಿಯಮ ಅಂತ ಕರೀತಾರೆ. ಅಂದ್ರೆ ತನ್ನ ಜೀವನವನ್ನ ಸಾಗಿಸ್ಬೇಕಪ್ಪ ಅಂದ್ರೆ ಮೊದಲನೇದಾಗಿ ಏನಪ್ಪ ಅಂದ್ರೆ ನಿಯಮಗಳನ್ನ ಅಳವಡಿಸ್ಕೋಬೇಕು. ಅಂದ್ರೆ ನಾನು ಹಿಂಗೆ ಹೋಗ್ಬೇಕು, ಹಿಂಗೆ ಬದುಕಬೇಕು ಅಂತ. ಹಿಂಗ ನಾವು ಸಾಮಾನ್ಯವಾಗಿ ನಾವು ಶಾಲೆಗೆ ಬರ್ತೀವಿ, ಇಲ್ಲಿ ಬಂದು ಪಾಠಗಳನ್ನ ಕೇಳ್ತೀವಿ, ನಾವು ಶಿಕ್ಷಕರು ಹೇಳ್ತಕ್ಕಂಥದ್ದನ್ನ ಕೇಳ್ತೀವಿ. ಸೊ ಈ ಒಂದು ಅಂಶಗಳನ್ನ ನಾವು ಫಾಲೋ ಮಾಡಿದ್ರೆ ಮಾತ್ರ ಅವನು ನಿಯಮಗಳನ್ನ ಅಳವಡಿಸಿಕೊಂಡು ಬದುಕ್ತಾ ಇದ್ದಾನೆ, ಶಿಸ್ತನ್ನ ಅಳವಡಿಸಿಕೊಂಡು ಬದುಕ್ತಾ ಇದ್ದಾನೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೋಬೇಕು. ಇಲ್ಲಿ ನಿಯಮಗಳನ್ನು ಸಹಿತ ನಾವೇನಪ್ಪ ಅಂದ್ರೆ 5 ಮೌಲ್ಯಗಳನ್ನ ನೋಡ್ತೇವೆ. ಏನಪ್ಪಾ 5 ಮೌಲ್ಯಗಳಂದ್ರೆ, ಮೊದಲನೇದಾಗಿ ಶೌಚ. ಶೌಚ ಅಂದ್ರೆ ದೇಹ ಮತ್ತು ಪರಿಸರವನ್ನ ಶುಚಿಯಾಗಿರ್ತಕ್ಕಂಥದ್ದೇ ಶೌಚ. ಈಗ ನಮ್ಮ ಶಾಲೆ ಸುತ್ತಮುತ್ತ ನಾವು ಏನ್ ನೋಡ್ಬೇಕಪ್ಪ ಅಂದ್ರೆ ಸ್ವಚ್ಛವಾಗಿರೋದನ್ನ ನೋಡ್ಬೇಕು. ಆ ಸ್ವಚ್ಛ ಆಗಿಲ್ಲ ಅಂದ್ರೆ ನಮಗೂ ಮುಜುಗರ, ಅಥವಾ ನಮಗೂ ನೋಡಕ್ಕಾಗೋದು ಅಸಹ್ಯ, ನಿಮಗೂ ಸಹಿತ ನಮ್ಮ ಶಾಲೆ ಸ್ವಚ್ಛ ಇಲ್ಲ, ಅಥವಾ ನೀವು ಇಲ್ಲಿ ಕ್ಲಾಸ್ ರೂಮ್ ಅಲ್ಲೇ ಸ್ವಚ್ಛ ಇಲ್ಲಪ್ಪ ಅಂದ್ರೆ ನಿಮ್ಗೆ ಕುತ್ಕೊಳ್ಳೋದು ಸಹಿತ ಮನಸ್ಸು ಬರಲ್ಲ. ಸೊ ಅದಕ್ಕೆ ಹೇಳೋದಂದ್ರೆ ಶೌಚ ಅಂತಕ್ಕಂಥದ್ದು ಸಹಿತ ಬಹಳ ಮುಖ್ಯ. ಇನ್ನು ಸಂತೋಷ. ಸಂತೋಷ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನಸ್ಸಿನಲ್ಲಿ ಆನಂದ, ಹರ್ಷ ಇವೆಲ್ಲವೂ ಸಹಿತ ಉಲ್ಲಾಸ ಇವನ್ನೆಲ್ಲ ಪಡಿಬೇಕು. ಸೊ ಇವೆಲ್ಲ ಪಡೆಯೋದು ಯಾವಾಗಪ್ಪ ಅಂದ್ರೆ ಮನುಷ್ಯನಲ್ಲಿ ಸಹಜವಾಗಿ ತೃಪ್ತಿ ಅಂತಕ್ಕಂಥ ಅಂಶ. ಅಂದ್ರೆ ನಿಮಗೆ ಅತಿ ಹೆಚ್ಚು ಅಂಕ ಬಂದಾಗ ಮಾತ್ರ ಮನಸ್ಸಿಗೆ ತೃಪ್ತಿ ಕಾಡುತ್ತೆ. ಸೊ ಆ ತೃಪ್ತಿ ಬಂದಾಗ ನಿಮ್ಮನ್ನ ಇನ್ನೊಬ್ರು ಹೊಗಳ್ತಾರೆ. ಸೊ ಆ ಹೊಗಳಿಕೆಯಿಂದ ನಿಮಗೆ ಸಂತೋಷ. ಸೊ ಇಲ್ಲಿ ನಾವೇನಾದ್ರೂ ನಿಮ್ಮನ್ನು ಹೊಗಳಿದಾಗ ಸಂತೋಷ ಆಗತ್ತೆ, ನಿಮಗೆ ಬೈದಾಗ ಬೇಸರ ಆಗುತ್ತೆ. ಸೊ ನೀವು ಹೊಗಳಿಕೆಗೆ ಹರ್ರಾಗ್ಬೇಕಪ್ಪ ಅಂದ್ರೆ ನೀವು ಮಾಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿದ್ರೆ ನಿಮಗೆ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಸಹಿತ ಹರ್ಷ ಆಗಿರ್ಬೋದು, ಆನಂದ ಆಗಿರ್ಬೋದು, ಉತ್ಸಾಹ ಆಗಿರ್ಬೋದು, ಉಲ್ಲಾಸ ಆಗಿರ್ಬೋದು, ಇವೆಲ್ಲ ಅಂಶಗಳು ಸಿಗ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇನ್ನ ತಪಸ್ಸು. ಇದು ಶ್ರದ್ಧೆಯಿಂದ ಸತತವಾಗಿ ಪ್ರಯತ್ನ ಮಾಡ್ತಕ್ಕಂಥದ್ದೇ ತಪಸ್ಸು. ಒಂದು ಸರಿ ನನಗೆ ಒಂದು ಗಣಿತ ಸೂತ್ರ ಬರ್ತಾ ಇಲ್ಲ, ಗಣಿತ ಲೆಕ್ಕ ಬರ್ತಾ ಇಲ್ಲ, ಇಂಗ್ಲಿಷ್ ಓದಕ್ ಬರ್ತಾ ಇಲ್ಲ, ಹಿಂದಿ ಓದಕ್ ಬರ್ತಾ ಇಲ್ಲ. ಸೊ ಇವನ್ನ ನಾವು ನೋಡಿದಾಗ ಇದು ನಾವು ಅಲ್ಲಿ ಬಿಟ್ಬಿಡೋದು. ಯಾವುದೋ ಒಂದು ಗಣಿತ ಲೆಕ್ಕ ಬರ್ತಾ ಇಲ್ಲ, ಸಿಗಪ್ಪ ಇದು ನನಗೆ ಕಷ್ಟ ಅಂತ ಹೇಳಿ ನಾವು ಬಿಡ್ತಕ್ಕಂಥದ್ದು. ಸೊ ಇದನ್ನು ಮಾಡಬಾರ್ದು. ಅದನ್ನ ತಪಸ್ಸು ಅಂದ್ರೆ ಅದರಲ್ಲೇ ಸತತ ಪ್ರಯತ್ನ ಮಾಡ್ಬೇಕು. ಒಂದು ಅಲ್ವಾ ಎಡಿಸನ್ ಕಂಡಿರ್ತಕ್ಕಂಥ ಬಲ್ಬು ಸುಮಾರು 1000 ಸಾರಿ ಅವ್ನು ಏನ್ ಮಾಡಿದ, ಪ್ರಯತ್ನ ಪಟ್ಟ. ಹಂಗೆ ಒಂದನ್ನ ಕಲಿಬೇಕಂದ್ರೆ 1000 ಸಾರಿ ಅದನ್ನ ಪ್ರಯತ್ನ ಪಟ್ಟು ಆಮೇಲೆ ಸಹಿತ ಅವನಿಗೆ ಸೋತ್ರು ಸಹಿತ ಇನ್ನೂ 1000 ಸಾರಿ ನಾನು ಪ್ರಯತ್ನ ಪಡ್ತೀನಿ, ತಪಸ್ಸನ್ನ ಮಾಡ್ತೀನಿ ಅಂತಕ್ಕಂಥದ್ದನ್ನ ಅವನು ಬೆಳೆಸ್ಕೋಬೇಕು. ಸ್ವಾಧ್ಯಾಯ. ಇಲ್ಲಿ ನಾವು ನೋಡಿದ್ರೆ ನಮ್ಮನ್ನೇ ನಾವು ಅರಿತುಕೊಳ್ಬೇಕು. ಅಂದ್ರೆ ನಮ್ಮನ್ನ ನಾವು ಅರಿತುಕೊಳ್ಳೋದಂದ್ರೆ ನಾವು ಮಾಡೋ ಸರಿನಾ, ನಾವು ಮಾತಾಡೋದು ತಪ್ಪ, ಅಥವಾ ಇವತ್ತು ನಾನು ಈ ಶಾಲೆಗೆ ಬಂದಿನಿ, ಪಾಠವನ್ನ ಕೇಳದೇನೆ ಹೋದೆ, ಅಥವಾ ಶಿಕ್ಷಕರಿಗೆ ಕೇಳಿದ್ದನ್ನ ಅಥವಾ ಹೇಳಿದ್ದನ್ನ ನಾನು ಪಾಲಿಸ್ಲಿಲ್ಲ, ಇವನ್ನ ನಿಮಗೆ ನೀವೇ ಅನಿಸ್ಬೋದು. ಈಗ ನಾನು ಬಂದೆ ಅಂತ ನೀವು ಎಲ್ಲರೂ ಸುಮ್ ಕುತ್ಕೊಳ್ಳೋದಲ್ಲ, ನಾನು ಇಲ್ಲ ಅಂದಾಗೂ ಸುಮ್ ಕುತ್ಕೊಳ್ಳೋದಿಲ್ಲ. ಅದು ಮೊದಲು ಅಂದ್ರೆ ನಿಮ್ಮನ್ನ ನೀವು ಅರ್ಥಿಕೊಂಡಿರಿ. ಅರಿವೇ ಗುರು ಅಂತ ಹೇಳ್ತೇವೆ ನಾವು. ಅಂದ್ರೆ ಅರಿಯತಕ್ಕಂಥದ್ದನ್ನ ನಾವು ಮಾಡಬೇಕು. ಸೊ ಆ ಅರಿವು ಅನ್ನೋ ಅಂಶ ಏನಿದೆಯಲ್ಲ ನಿಮ್ಮಲ್ಲಿ ಬರಬೇಕು. ನಾನು ಮನೆಯಿಂದ ಶಾಲೆಗೆ ಬರ್ತಾ ಇದ್ದೀನಿ, ಇವತ್ತು ಶಾಲೆಯಲ್ಲಿ ಒಂದು ಪಾಠ ಹೇಳ್ಕೊಡ್ತಾರೆ, ಅದನ್ನು ಕಲಿಬೇಕು ಅನ್ನೋ ಒಂದು ಭಾವನೆಯಿಂದ ಶಾಲೆಗೆ ಬಂದು ಅರಿತುಕೊಂಡು ಹೇಳಿರ್ತಕ್ಕಂಥದ್ದನ್ನ ಕಲಿತರೆ ನೀವು ನಿಜವಾಗ್ಲೂ ಏನಾಗದೆ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡಿರಿ ಅಂತ ಅರ್ಥ. ಸೊ ಅದು ಸ್ವಾಧ್ಯಾಯ. ಇನ್ನು ನೆಕ್ಸ್ಟ್ ಈಶ್ವರ ಪ್ರಣಿಧಾನ ಅಂತ ಬರುತ್ತೆ. ಇಲ್ಲಿ ತನ್ನ ತಾನು ಸಮರ್ಪಣೆ ಮಾಡ್ಕೊಳ್ಳೋದು. ಯಾವುದನ್ನ ಆಗಿರ್ಲಿ, ಯಾವುದೇ ಒಂದು ಕೆಲಸವನ್ನ ಕೊಟ್ಟಾಗ ಒಂದು ಕಸ ಹೊಡಿರಪ್ಪ ಅಥವಾ ಒಂದು ಹಾಳೆ ತೆಗೆದು ಹಾಕ್ರಪ್ಪ ಅಂದ್ರೆ ಹಾಳೆ ತೆಗೆಯೋದು ಅಲ್ಲಿ ಹಿಂಗೆಲ್ಲ ಮತ್ತೆ ಹಿಂಗೆ ಒಗೆಯೋದು. ಅಂದ್ರೆ ನಿನ್ನನ್ನ ನೀನ್ ಏನ್ ಮಾಡೋದಾಗೆ ಸಂಪೂರ್ಣವಾಗಿ ತೊಡಸ್ಕೊಳ್ಳೋದಂದ್ರೆ ಹಾಳೆ ತಗೊಂಡು ಡಸ್ಟ್ಬಿನ್ಗೆ ಹಾಕ್ತಕ್ಕಂಥದ್ದು, ಅಥವಾ ನೀ ತೆಗಿಯಪ್ಪ ನಮ್ ಸರ್ ಹೇಳಿದ ಅಂತ ಹೇಳಿ ಎಲ್ಲೋ ಹೋಗೋದಲ್ಲ, ಅದನ್ನ ತಗೊಂಡು ಅಲ್ಲೇ ಡಸ್ಟ್ಬಿನ್ಗೆ ಹಾಕ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಈಶ್ವರ ಪ್ರಣಿಧಾನ. ಅಂದ್ರೆ ತನ್ನನ್ನು ತಾನು ಅರ್ಪಣೆ ಮಾಡೋ ಭಾವದಿಂದ ಕೆಲಸ ಮಾಡ್ತಕ್ಕಂಥದ್ದು, ಅದು ಈಶ್ವರ ಪ್ರಣಿಧಾನ. ಆಸನ ಅಂತ ಬರ್ತದೆ. ಸೊ ರಾಜಯೋಗದ 3ನೇ ಮೆಟ್ಟಲು ಆಸನ. ಇದು ಶರೀರದಲ್ಲಿ ಆಗ್ತಕ್ಕಂಥ ಕೆಲವೊಂದು ನಿಲುವುಗಳನ್ನ, ಅಂದ್ರೆ ಶರೀರ ನಿಶ್ಚಲವಾಗಿ ಸುಖಕರವಾಗಿ ದೀರ್ಘಕಾಲವಾಗಿ ತನ್ನ ಒಂದೇ ಭಂಗಿಯಲ್ಲಿ ಇರ್ತಕ್ಕಂಥದ್ದು. ಅವನಿಗೆ ಆಸನ ಮಾಡ್ತಕ್ಕಂಥ ಶಕ್ತಿ ಬೇಕಪ್ಪ ಅಂದ್ರೆ ಇದು ಸುಮಾರು ವಜ್ರಾಸನ ಆಗಿರ್ಬೋದು, ಭುಜಂಗಾಸನ ಆಗಿರ್ಬೋದು, ಪದ್ಮಾಸನ ಆಗಿರ್ಬೋದು, ಆ ಒಂದು ಸ್ಥಿತಿಯಲ್ಲಿ ಎಷ್ಟೊತ್ತು ಬೇಕಾದ್ರೂ ಕೊಡ್ತಕ್ಕಂಥ ಒಂದು ಶಕ್ತಿ ಬರ್ತಕ್ಕಂಥದ್ದೇ ಆಸನ. ಅಂದ್ರೆ ತಾನು ಮಾಡ್ತಕ್ಕಂಥ ಕೆಲಸ ಮಾಡುವಾಗ ಆ ಶಿಸ್ತುಬದ್ಧ ಮತ್ತು ಆ ಬೇಕಾಗಿರ್ತಕ್ಕಂಥ ಒಂದು ಭಂಗಿಯಲ್ಲೇ ನಾವು ಕೊಡ್ತಕ್ಕಂಥದ್ದು, ನಿಲ್ತಕ್ಕಂಥದ್ದನ್ನ ಮಾಡ್ತಕ್ಕಂಥದ್ದು ಆಸನದಲ್ಲಿ ಬರ್ತದೆ. ಪ್ರಾಣಾಯಾಮ ಅಂತ ನಾವು ಹೇಳ್ತೀವಿ. ಸೊ ಪ್ರಾಣ ಅಂದ್ರೆ ಉಸಿರು, ಆಯಾಮ ಅಂದ್ರೆ ಒಂದು ವ್ಯವಸ್ಥೆ, ನಮ್ಮ ಉಸಿರಾಟದ ಕ್ರಿಯೆಗೆ ಒಂದು ವ್ಯವಸ್ಥೆಯನ್ನು ಕಲ್ಪನೆ ಕೊಡೋದು. ಅಂದ್ರೆ ಪೂರಕ, ರೇಚಕ, ಕುಂಭಕ, ಉಸಿರನ್ನ ಎಳ್ಕೊಳೋದು, ಬಿಡೋದು ಮತ್ತೆ ಹಿಡಿದಿಟ್ಕೊಳ್ಳೋದು.
ಸೊ ಹಿಂಗೆ ಮಾಡಿದಾಗ ಉಸಿರಾಟದಲ್ಲಿ ಸಾಧ್ಯ ಮ್ಯಾಕ್ಸಿಮಮ್ ಏನಾಗತಿ, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗತಿ, ಆಕ್ಸಿಜನ್ ಒಳಗೆ ಹೋಗತಿ, ರಕ್ತ ಪರಿಚಲನೆ ಆಗತಿ. ಆ ರಕ್ತ ಪರಿಚಲನೆಯಿಂದ ಏನಾಗತಿ, ನಮ್ಮ ದೇಹ ಎಲ್ಲ ಒಂದು ಕಾಯಿಲೆಗಳಿಂದ ದೂರ ಇರಲಿಕ್ಕೆ ಸಾಧ್ಯತೆ ಐತಿ. ಇನ್ನು ನೆಕ್ಸ್ಟ್ ಪ್ರತ್ಯಾಹಾರ ಅಂತ ಬರ್ತದೆ. ಪ್ರತ್ಯಾಹಾರ ಅಂದ್ರೆ ನಾವು ಮನಸ್ಸು ಪಂಚೇಂದ್ರಿಯಗಳ ಸಹಾಯದಿಂದ ಸದಾ ಹೊರಗಿನ ವಸ್ತುಗಳನ್ನು ಗಮನಿಸಿರ್ತದೆ. ಇಂಥ ಮನಸ್ಸನ್ನ ಒಳಮುಖಗೊಳಿಸ್ತಕ್ಕಂಥ ಪ್ರಯತ್ನ ಪ್ರತ್ಯಾಹಾರ. ಅಂದ್ರೆ ಮನಸ್ಸು, ನೀವು ಪಾಠ ಕೇಳ್ತಾ ಇರ್ತೀರಿ, ಯಾರೋ ಒಬ್ರು ಏನೋ ತಂದ್ರು ಅಥವಾ ಯಾರೋ ಒಬ್ರು ಏನೋ ನೋಡಿದ್ರು, ಸೊ ನಿಮ್ಮ ಮನಸ್ಸು ಆ ಕಡೆಗೆ ಹೋಗ್ತಕ್ಕಂಥದ್ದು. ಸೊ ಅದು ಆಗಬಾರ್ದು. ಪ್ರತ್ಯಾಹಾರ ಅಂದ್ರೆ ನಾವು ಏನು ಪಡಿತಾ ಇದ್ದೀವಿ ಅದನ್ನ ಏಕಾಗ್ರತೆಯಿಂದ ಪಡಿತಕ್ಕಂಥದ್ದು. ಸೊ ಅದು ಆದಾಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಅಂದ್ರೆ ಮನಸ್ಸು ಚಂಚಲಗೊಳ್ಳಬಾರ್ದು, ಒಂದು ಹೊರಮುಖ ಆಗಬಾರ್ದು, ಒಳಮುಖವಾಗಿ ಮಾಡ್ತಕ್ಕಂಥದ್ದನ್ನ ನಾವು ರೂಢಿಸ್ಕೊಂಡ್ರೆ ಅದು ಪ್ರತ್ಯಾಹಾರ ಅಂತ ಹೇಳ್ತೀವಿ. ಅದು ಈ ಅಷ್ಟಾಂಗ ಯೋಗದ 5ನೇ ಅಂಶ. ಇನ್ನು ಧಾರಣ ಅಂತ ಕರಿತೀವಿ. ಸೊ ಧಾರಣ ಅಂದ್ರೆ ಕೇಂದ್ರೀಕರಿಸ್ತಕ್ಕಂಥದ್ದು, ಯಾವುದೇ ಒಂದು ಕೆಲಸದ ಮೇಲೆ ಕೇಂದ್ರೀಕರಿಸ್ತದೆ. ಈಗ ನಾವು ಮಾಡ್ತಕ್ಕಂಥ ಒಂದು ಪಠ್ಯಗಳಲ್ಲಿ ನಾವು ಯಾವ ಅಂಶ ಇಂಪಾರ್ಟೆನ್ಸ್, ಈಗ ಒಂದು 10 ಪಾಠ ಮಾಡಿರ್ತೇವೆ, 10 ಪಾಠದಲ್ಲಿ ಇಂಪಾರ್ಟೆನ್ಸ್ ಯಾವುದು, ಈಗ ನಾವು ಏನೇನು ಅಂಶಗಳನ್ನ ನಾವು ಕಲ್ತೀವಿ ಆ ಅಂಶಗಳಲ್ಲಿ ಯಾವ್ದು ಇಂಪಾರ್ಟೆನ್ಸ್ ಅದ್ರ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದೇ ಧಾರಣ. ವ್ಯಕ್ತಿ ತನ್ನ ಮನಸ್ಸನ್ನ ಒಂದು ವಸ್ತು ಮತ್ತು ವಿಷಯದ ಬಗ್ಗೆ ಏಕಾಗ್ರಗೊಳಿಸ್ತಕ್ಕಂಥದ್ದೇ ಧಾರಣ. ಇನ್ನು ಸಾಮಾನ್ಯವಾಗಿ 6ನೇದು 7ನೇದಾಗಿರ್ತಕ್ಕಂಥದ್ದು ಧ್ಯಾನ. ಈ ಧ್ಯಾನ ಅಂತಕ್ಕಂಥದ್ದು ನಿರಂತರವಾಗಿ ಧ್ಯಾನ ಮಾಡ್ತಕ್ಕಂಥ, ಪ್ರತಿನಿತ್ಯನೂ ಧ್ಯಾನ ಮಾಡ್ತೀವಿ ನಾವು. ನಿಮ್ಮ ಶಾಲೆಗೆ ಬಂದ ತಕ್ಷಣ ನಿಮಗೆ ಪ್ರೇಯರ್ ಮಾಡ್ತೀವಿ, ಅದು ಒಂದು ಟೈಪ್ ಆಫ್ ಮೆಡಿಟೇಷನ್. ಸೊ ಇದು ಪ್ರತಿ ದಿನಾನೂ ಸಹಿತ ನಿಮ್ಮ ಮನೆಯಿಂದನೇ ಪ್ರಾರಂಭ ಆಗಿ ನಿಮ್ಮ ಮನಸ್ಸನ್ನ ಶಾಂತಗೊಳಿಸಿ ಮನಸ್ಸಿಗೆ ಒಳ್ಳೆಯ ಒಂದು ಅಂಶಗಳನ್ನು ಬೆಳೆಸಿದಾಗ ನಮ್ಮ ಮನಸ್ಸು ಒಳ್ಳೆಯದನ್ನ ಪಡೆಯಲಿಕ್ಕೆ ಸಾಧ್ಯತೆ ಐತಿ. ನೆಕ್ಸ್ಟು ಸಮಾಧಿ ಅಂತ ಕರಿತೀವಿ. ನಾವು ಹೇಳೋದಾದ್ರೆ ಕೊನೆಯ ಹಂತ ಇದು. ಅಂದ್ರೆ ನಾವೆಲ್ಲ ನಾವು ಸತ್ ಮೇಲೆ ನಮ್ಮನ್ನ ಸಮಾಧಿಗೆ ಹೋಗ್ತೇವೆ ಅಂತ ಹೇಳ್ತೇವೆ. ಸೊ ಸಮಾಧಿ ಅಂದ್ರೆ ಏನು, ಇಲ್ಲಿ ಅದು ಸ್ಮಶಾನ ಅಂತಲ್ಲ, ಕೊನೆಯ ಮೆಟ್ಟಿಲದು. ಏನಪ್ಪಾ ಅಂದ್ರೆ ತನ್ನನ್ನ ತಾನು ಎಲ್ಲದರಲ್ಲೂ ತೊಡಗಿಸಿಕೊಂಡು ನಿಯಮಬದ್ಧವಾಗಿ ಎಲ್ಲದನ್ನ ತಾನು ಅಳವಡಿಸಿಕೊಂಡಾಗ ಮಾತ್ರ ಅವನು ಏನ್ ಮಾಡೋದಕ್ಕಿದೆ, ಇನ್ನೂ ಅಂದ್ರೆ ಪರವಶನಾಗ್ತಕ್ಕಂಥದ್ದು. ಸಮಾಧಿ ಅಂದ್ರೆ ಪರವಶನಾಗ್ತಕ್ಕಂಥದ್ದು. ನಮಗೆ ಯೋಗದಲ್ಲಿ ಒಂದು ಸುದರ್ಶನ ಕ್ರಿಯೆ ಅಂತ ಬರ್ತದೆ. ತನ್ನನ್ನು ತಾನು ಪೂರ್ತಿ ಪರವಶನಾದಾಗ ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಸೂಕ್ತ ಅಂಶಗಳು ಏನಿದೆ ಆ ಅಂಶಗಳೆಲ್ಲ ಹೊರಗೆ ಬರ್ತಕ್ಕಂಥದ್ದೇ ಸುದರ್ಶನ ಕ್ರಿಯೆ ಅಂತ ಕರಿತೇವೆ. ಸೊ ಆ ಸುದರ್ಶನ ಕ್ರಿಯೆಯಲ್ಲಿ ನಾವು ನನ್ನನ್ನ ಎಷ್ಟರ ಮಟ್ಟಿಗೆ ನಾನು ತೊಡಗಿಸ್ಕೊಂಡೆ ಅನ್ನೋದನ್ನ ತಿಳ್ಕೊಂತೇವೆ. ಅಂದ್ರೆ ಮನುಷ್ಯನಲ್ಲಿರ್ತಕ್ಕಂಥ ಸೂಕ್ತ ಮನಸ್ಸೇನಿದೆಯಲ್ಲ ಅದು ಯಾವಾಗ್ಲೂ ಸಹಿತ ಏನಾಗಿರ್ಬೇಕು, ಒಳ್ಳೇದಾಗಿರ್ಬೇಕು. ಸೊ ಆ ಒಳ್ಳೇದನ್ನೇ ನಾವು ಮುಂದೆ ಡಿಸ್ಪ್ಲೇ ಆಗ್ತಿರ್ತದೆ, ನಮ್ಮ ಮುಂದೆ ಡಿಸ್ಪ್ಲೇ ಆಗ್ತದೆ. ಸೊ ಇವು ನಾವು ಮುಖ್ಯವಾಗಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಈ 8 ಅಂಗಗಳು ಯೋಗಾಸನದಲ್ಲಿ ಬರ್ತಕ್ಕಂಥದ್ದನ್ನ ನೋಡ್ತೀವಿ. ಸೊ ಇದು ನಿಮಗೆ ಬರ್ತಕ್ಕಂಥ ಯೋಗಾಸನದ ಅಷ್ಟಾಂಗ ಯೋಗದಲ್ಲಿ ಬರ್ತಕ್ಕಂಥ ಅಂಶಗಳು. ಇವನ್ನ ನೀವು ಮುಂದಿನ ತರಗತಿಗಳಲ್ಲಿ ಓದ್ಕೊಂಡು ಅದಕ್ಕೆ ಏನಾದರೂ ಡೌಟ್ಸ್ ಇದ್ರೆ ಮತ್ತೆ ಪ್ರಶ್ನೆಗಳನ್ನ ಕೇಳ್ರಿ.